ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಮತ್ತೆ ಜೋರಾಗಿದೆ. ದಕ್ಷಿಣ ಕನ್ನಡದಲ್ಲಿ ಭೂಕುಸಿತವಾಗಿದ್ದರೆ ಚಿಕ್ಕಮಗಳೂರಿನಲ್ಲಿ ಗೋಡೆ ಕುಸಿದಿದೆ. ಅತ್ತ ಕೊಪ್ಪಳದಲ್ಲೂ ಹಳ್ಳ ಕೊಳ್ಳ ತುಂಬಿ ಹರಿತಾ ಇದೆ. ಹಾಗಿದ್ರೆ ಹೇಗಿದೆ ವರುಣನ ಅಬ್ಬರ ಅಂತ ತೋರಿಸ್ತೀನಿ ನೋಡಿ. ಬಂಟ್ವಾಳ ತಾಲೂಕಿನ ಮಾಣಿ ಬಳಿ ಗುಡ್ಡ ಕುಸಿತ. ದಕ್ಷಿಣ ಕನ್ನಡದಲ್ಲೂ ಮಳೆ ಆರ್ಭಟ ಮುಂದುವರೆದಿದೆ. ಬಂಟ್ವಾಳ ತಾಲೂಕಿನ ಮಾಣಿಯ ಪೆರೆಮಗೂರು ಬಳಿ ಗುಡ್ಡ ಕುಸಿದಿದೆ. ಹೆದ್ದಾರಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಬೆಟ್ಟದ ಮೇಲಿರುವ ಮನೆಗಳು. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಕುಸಿಯೋ ಆತಂಕ ಎದುರಾಗಿದೆ. ಬಂಟ್ವಾಳ ತಾಲೂಕಿನ ಮಾಣಿ ಬಳಿಯ ಪೇರುಮಗರ್ನಲ್ಲಿದ್ದೀವಿ. ಇಲ್ಲೂ ಕೂಡ ಕುಸಿತ ಆಗಿರುವಂಥದ್ದು, ಇಲ್ಲೂ ಕೂಡ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಿರುವಂಥದ್ದು, ಅಂದರೆ ಸ್ಟ್ರೈಟ್ ಆಗಿ ಕಡಿದಿರುವಂಥದ್ದು. ಈ ಭಾಗದಲ್ಲಿ ನೋಡೋದಾದರೆ ಈ ಏನು ರಸ್ತೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ಲೋಪ್ ಆಗಿ ಮಾಡಿಲ್ಲ, ಕಂಪ್ಲೀಟಾಗಿ ಸ್ಟ್ರೈಟ್ ಆಗಿ ಈ ಒಂದು ರಸ್ತೆಯನ್ನು ಗುಡ್ಡವನ್ನು ಕಡಿದಿರುವಂಥದ್ದು. ಸೊ ಇದರಿಂದಾಗೂ ಕೂಡ ಸಮಸ್ಯೆಗಳು ಉಂಟಾಗ್ತಾ ಇದೆ. ಮಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿ ನಡೀತಿದೆ. ಆದರೆ ಮಳೆಯಿಂದಾಗಿ ನೀರು ಹೊರಹೋಗಲು ಜಾಗವಿಲ್ಲದೆ ಪಂಪ್ವೆಲ್ ಬಳಿಯ ನಿವಾಸಗಳ ಎದುರು ನೀರು ನಿಂತಿತ್ತು. ಇನ್ನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗಂಗನಮಕ್ಕಿ ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿದು 2 ಬೈಕು, ಕಾರೊಂದು ಜಖಂಗೊಂಡಿದೆ. ಈ ವೇಳೆ ಮನೆಯಲ್ಲಿದ್ದ 3 ಅದೃಷ್ಟವಶಾತ್ ಪಾರಾಗಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ರಾವಣಿಕಿ ಗ್ರಾಮದ ಹಳ್ಳ ತುಂಬಿ ಹರಿಯುತ್ತಿದ್ದು ಮಕ್ಕಳು, ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಅಡವಿ ಖಾನಾಪುರದಲ್ಲೂ ಹಳ್ಳ ಭೋರ್ಗರೆಯುತ್ತಿದ್ದು ರಸ್ತೆ ಸಂಪರ್ಕ ಕಡಿತವಾಗಿದೆ. ಇತ್ತ ಯಾದಗಿರಿ ಜಿಲ್ಲೆಯಲ್ಲಿ 106 ಎಕರೆ ಬೆಳೆಗಳನ್ನು ಮಳೆ ನೀರು ನುಂಗಿ ಹಾಕಿದೆ. ವಡಗೇರ ತಾಲೂಕಿನ ಗುರುಸಣಗಿ ಸೇರಿ 16 ಗ್ರಾಮದಲ್ಲಿ ಭತ್ತ, ಹತ್ತಿ, ತೊಗರಿ ಸೇರಿ ಹೆಸರು ಬೆಳೆಗಳು ಜಲಾವೃತವಾಗಿದೆ. ಸದನರಿಗೆ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗುರುಸಣಗಿ ಗ್ರಾಮದ ಹೊರಭಾಗದಲ್ಲಿರುವಂಥ ರೈತರ ಜಮೀನಲ್ಲಿದ್ದೀನಿ. ಕೆಲವು ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ನಿನ್ನೆ ಕಳೆದ 3 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ರೈತರು ಬೆಳೆದಂಥ ಬೆಳೆಗಳು ಈ ಒಂದು ಮಳೆ ನೀರಿನಲ್ಲಿ ಜಲಾವೃತ ಕೂಡ ಆಗಿರುವಂಥದ್ದು. ಈ ಒಂದು ಜಮೀನುಗಳಿದ್ದಾವೆ, ಜಮೀನುಗಳು ಸಂಪೂರ್ಣವಾಗಿ ಕೆರೆಯಾಗಿ ಬದಲಾವಣೆ ಸಹಿತ ಆಗಿರುವಂಥದ್ದು. ಇನ್ನು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗಿನಲ್ಲಿ 2 ದಿನ ಆರೆಂಜ್ ಅಲರ್ಟ್ ಘೋಷಣೆಯಾಗಿದ್ದು ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.